ಶಿಕ್ಷಣ ಮಂತ್ರಿಗಳೇ, ನೀವೊಮ್ಮೆ ಬಂದು ಹೋಗುವಿರಾ ಈ ಶಾಲೆಗೆ? ಪುಟ್ಟ ಮಕ್ಕಳ ಜೀವಕ್ಕೆ ನೀವು ಗ್ಯಾರಂಟಿ ಕೊಡುವಿರಾ ಜಿಲ್ಲಾಧಿಕಾರಿಯವರೇ? ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯಲ್ಲಿ ಇರುವ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತೂಬಿನಕಟ್ಟೆ ಗ್ರಾಮದಲ್ಲಿ ಇರುವ ಪುಟ್ಟ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಈ ಸರ್ಕಾರಿ ಶಾಲೆಯ ದುಸ್ಥಿತಿ ಹೇಳತೀರದು. ಈಗಾಗಲೇ ರಾಜ್ಯದಲ್ಲಿ ಶಾಲೆಗಳು ಪುನರಾರಂಭಗೊಂಡು ಶಾಲೆಗೆ ಹೋಗುವ ಖುಷಿಯಲ್ಲಿ ವಿದ್ಯಾರ್ಥಿಗಳು ಇದ್ದರೆ, ಸರ್ಕಾರಿ ಶಾಲೆ ಎಂದರೆ ಭಯದ ವಾತಾವರಣ ಸೃಷ್ಟಿ ಮಾಡಲು ಹೊರಟಿರುವ ಇಂತಹ ಸರ್ಕಾರಿ ಶಾಲೆಗಳನ್ನು ನೋಡಿದರೆ ಪೋಷಕರಲ್ಲಿ ಇಂತಹ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ದಾಖಲು ಮಾಡಬೇಕಾ ಅಥವಾ ಬೇಡವೋ ಎನ್ನುವ ಯೋಚನೆಯಂತೂ ಖಂಡಿತ ಕಾಡುತ್ತದೆ. ಈ ತೂಬಿನಕಟ್ಟಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆ ಮಕ್ಕಳ ಪಾಲಿಗೆ ಯಮನ ಸ್ವರೂಪವನ್ನು ತೋರಲು ಸಿದ್ಧವಾಗಿದೆ. ಜೊತೆಗೆ ಪಕ್ಕದಲ್ಲಿ ನೂತನವಾಗಿ ಕಟ್ಟಲ್ಪಡುತ್ತಿರುವ ಹೊಸ ಶಾಲಾ ಕಟ್ಟಡ ಸುಮಾರು 2 ವರ್ಷಗಳಿಂದಲೂ ಆಮೆಗತಿಯಲ್ಲಿ ಸಾಗಿದ್ದು ಅಂತೂ ಇಂತೂ ಒಂದು ಹಂತಕ್ಕೆ ಬಂದು ತಲುಪಿದೆ. ಆದರೂ ಈ ಬಾರಿ ಈ ಹೊಸ ಕಟ್ಟಡ ಇನ್ನೂ ಸಹ ಪೂರ್ಣವಾಗದೆ ಈ ಬಾರಿಯೂ ಸಹ ಯಮಲೋಕಕ್ಕೆ ದಾರಿ ತೋರಿಸುತ್ತಿರುವ ಹಳೆಯ ಕಟ್ಟಡದಲ್ಲಿಯೇ ಪುಟ್ಟ ಮಕ್ಕಳು ಶಿಕ್ಷಣ ಪಡೆಯುವಂತಹ ಸ್ಥಿತಿ ಬಂದೊದಗಿದೆ. ಹಾಗಾದರೆ ಈ ಶಾಲೆಯ ಪೂರ್ಣ ಮಾಹಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ತಿಳಿದಿಲ್ಲವೇ? ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕರು ಜೀವದ ಹಂಗನ್ನು ತೊರೆದು ಪಾಠ ಮಾಡಲು ಸಿದ್ಧರಾಗಬೇಕೇ? ಹಾಗಾದರೆ ಈ ಶಾಲೆಗೆ ಶಿಕ್ಷಣ ಸಚಿವರೇ ಬಂದು ಹೋಗಬೇಕಾ ಅಥವಾ ಜಿಲ್ಲಾಧಿಕಾರಿಯವರು ಈ ಸರ್ಕಾರಿ ಶಾಲೆಯಲ್ಲಿ ಪಾಠ ಕಲಿಯಲು ಬರುವ ಪುಟ್ಟ ಮಕ್ಕಳಿಗೆ ಏನಾದರೂ ಅನಾಹುತವಾದರೆ ಗ್ಯಾರಂಟಿ ಕೊಡುವವರಾ ಎಂಬ ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡುತ್ತಿದೆ. ಕೇವಲ ಒಂದು ಶಾಲೆಯ ದುಸ್ಥಿತಿ ಈ ರೀತಿ ಕಂಡು ಬಂದಿದ್ದು ರಾಜ್ಯಾದ್ಯಂತ ಗ್ರಾಮಾಂತರ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕೆಲವು ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿರಬಹುದು? ಸರ್ಕಾರಿ ಶಾಲೆಗಳು ಇಂತಹ ದುಸ್ಥಿತಿಯಲ್ಲಿ ಕಂಡರೆ ಯಾವ ಪೋಷಕರು ತಾನೇ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಲು ಮುಂದೆ ಬರುತ್ತಾರೆ? ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಸಂಬಂಧಪಟ್ಟ ಇಲಾಖೆ. ಹಾಗಾದರೆ ಈ ವರ್ಷದ ವಿದ್ಯಾಭ್ಯಾಸವನ್ನು ತೂಬಿನಕಟ್ಟೆ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲಿ ಕಲಿಯಬೇಕು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಶಿಕ್ಷಣ ಸಚಿವರೇ ನೀಡುತ್ತಾರೋ ಅಥವಾ ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರ್ಯಾಯವಾಗಿ ಆ ಪುಟ್ಟ ಮಕ್ಕಳ ಅಭ್ಯಾಸಕ್ಕಾಗಿ ಬೇರೊಂದು ಸ್ಥಳವನ್ನು ನಿಗದಿ ಮಾಡುತ್ತಾರೋ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗಬಹುದು ಎಂದು ಕಾದು ನೋಡೋಣ.